ಮಧ್ಯಾಹ್ನವೇ ಜಸ್ಟ್ ಮಿಸ್ಸು. ಪೂಜೆಗೆ ಹೋಗಿದ್ದು ಗಾಡಿ ಜಸ್ಟ್ ಮಿಸ್ ಆಗಿ ಕಾವಲಿ ಒಳಗಡೆ ಹೊಂಟೋಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ಕೊಬನ್ನಿ. ದುರದೃಷ್ಟ ಯಾರಿಗೂ ಏನಾಗಿಲ್ಲ. ಸೊ ಹಲೋ ಗೈಸ್, ಎಲ್ರಿಗೂ ಒಂದು ಸೆಕೆಂಡ್ ಕಾರ್ಮಿಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಸೊ ನಾವು ಕಾರ್ಮಿಕರಾದರೂ ಸುಧಾ ರಜೆ ಆಗ್ತಾನೆ ಡ್ಯೂಟಿಗೆ ಹೋದ್ವಿ, ಯಾಕಂದರೆ ಕಾಯಕ ವಿಕಾಸ ನಂಬಿರೋರು. ಸೊ ವೀಕ್ಷಕರೇ, ದುಗ್ನಳ್ಳಿ ಎಂಬ ಗ್ರಾಮದಲ್ಲಿ ಒಂದು ಹೋಟ್ಲಿದೆ. ಹಳೆ ಕಾಲ ಪದ್ಧತಿ ಪ್ರಕಾರ ಒಳ್ಳೆ ಸ್ಟೈಲಿಶ್ ಆಗಿ ಮಾಡ್ತಾರೆ, ಒಳ್ಳೆ ಸ್ಪೆಷಲಾಗಿ. ಸೊ ಸೌದೆ ಒಲೆಯಲ್ಲಿ ಅಂತ ಮಾಡುವಂಥ ತಿಂಡಿ ಆಗಿರ್ಬೋದು. ಸೊ ಇಲ್ಲಿ ನೋಡಿದಾಗ ಇವರು ಅಜ್ಜಿ ಸುಮಾರು 40 ವರ್ಷದಿಂದ ಇಲ್ಲಿ ಹೋಟ್ಲು ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ವಡೆ ಮಾಡ್ತಾರೆ, ಸೂಪರಾಗಿರುತ್ತೆ ವೀಕ್ಷಕರೇ. ಇಲ್ಲಿ ಒಂದು ವಿಸಿಟ್ ಕೊಡಿ, 10 ರೂಪಾಯಿಗೆ 4 ವಡೆ ಕೊಡ್ತಾರೆ. ಕುಂತ್ಕೊಳ್ಳೋಕ್ಕೆಲ್ಲ ಸೂಪರಾಗೈತೆ. ಸೊ ತಂಪಾದ ವಾತಾವರಣ. ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಸ್ವಂತ ದುಡಿಮೆಯಲ್ಲಿ ಬದುಕ್ತಿರೋರು ಕಾರ್ಮಿಕರು. ಸೊ ಎಲ್ರಿಗೂ ಒಂದು ಸೆಕೆಂಡ್ ಕಾರ್ಮಿಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಅಂದಾಗೆ. ಸೊ ದಿನಾಚರಣೆ ಮುಟ್ಟು ರಜಾ ಹಾಕೋಬೇಡಿ. ಸೊ ದುಡಿದ್ರೆ ಲಕ್ಷ್ಮಿ ಮನೆಗೆ ಬರೋದು. ಸೊ ಆದಷ್ಟು ದುಡಿಮೆ ಮಾಡಿ. ಸೊ ನೋಡಿ, ನಾವು ವರ್ಕ್ ಮಾಡ್ತಾಯಿದ್ದೀವಿ, ಬನ್ನಿ ತಿಂಡಿ ಮಾಡೋಣ. ಸರಿ, ನಾವು ತಿಂಡಿ ಮುಗಿಸ್ಕೊಂಡು ಎಲ್ಲ ಒಳಗಡೆ ಫ್ಲಾಟ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ವೀಕ್ಷಕರೇ, ಇದು ಪಾಪ ಒಂದು ಅಜ್ಜಿ ಇರುವಂಥ ಮನೆ. ಸೊ ಪಾಪ ಅವಳಿಗೆ ರೆಡಿ ಮಾಡ್ಕೊಡ್ಬೇಕಿತ್ತು, ಕೆಲಸ ವರ್ಕ್ ಮಾಡೋಕ್ಕೆ ಅಂತ ಬಂದ್ವಿ. ಸೊ ಮನೆ ನೋಡಿದ್ರೆ ಪಾಪ ನನಗೆ ಹೊಟ್ಟೋಗಿತ್ತು. ಸರಿ ಬಂಪ ಇಲ್ಲಿ ಉಪವಾಸ ಅಜ್ಜಿ ಮುಗಿಸ್ಕೊಂಡು ಅಂತ ನಾವಲ್ಲಿ ಹೋದ್ವಿ. ಸೊ ಒಳಗಡೆ ಎಲ್ಲ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡ್ವಿ ವೀಕ್ಷಕರೇ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಊಟ ಕೊಡೋಣ ಅಂತ ಕಲ್ಕುಣಿ ಹೋಗ್ತಾ ಇದೆ. ಸೊ ಕಲ್ಕುಣಿ ಕೆರೆ ಹತ್ರ ಆಗಿರುವಂಥ ಘಟನೆ ಇದು. ಸೊ ವೀಕ್ಷಕರೇ, ಮಧ್ಯಾಹ್ನ 2:15 ಆಗಿರುವಂಥ ಘಟನೆ ಇದು. ಸೊ ಜಸ್ಟ್ ಮಿಸ್ ಹಿಂದ್ಗಡೆ ಬ್ಯಾರಿಕೇಡ್ ನೋಡಿ, ಅದು ಹಿಡ್ಕೊಂಡಿದೆ, ಇಲ್ಲಾಂದರೆ ಜಸ್ಟ್ ಪಲ್ಟಿ ಹೊಡೆದು ಗಾಡಿ. ಸೊ ದುರದೃಷ್ಟ ಯಾರಿಗೆ ಏನಾಗಿಲ್ಲ, ಪಾಪ ಒಳ್ಳೇದಾಗಲಿ ಅವರಿಗೆಲ್ಲ. ಸೊ ಸಂಬಂಧಪಡೋರು ದಯವಿಟ್ಟು ಅಲ್ಲಿಗೆ ಬ್ಯಾರಿಕೇಡ್ ಹಾಕಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಅದನ್ನು ಮುಗಿಸ್ಕೊಂಡು ನಾವು ಇವತ್ತಿನ ವರ್ಕು ಎಂಡು ಫೈನಲ್ ಆಯಿತು ವೀಕ್ಷಕರೇ. ಇದೆಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಔಟ್ಸೈಡೆಲ್ಲ ಒಳಗಡೆ ಎಲ್ಲ ಮುಗಿಸ್ಕೊಂಡು ಸೊ ನೆಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡ್ವಿ. ಸೊ ವೀಕ್ಷಕರು ಗಮನಿಸ್ತಾ ಇದ್ದೀರಾ, ಸುತ್ತ ಇದು ಬಂದು 40 ಅಡಿ ಉದ್ದ, ಸೊ 30 ಅಡಿ ಹೋಗಲ್ಲ. ಸೊ ಇದನ್ನು ಮುಗಿಸ್ಕೊಂಡು ನಾವು ಬರೀ ನೆಲ ಒಂದು ಫ್ಲಾಟ್ ಬಿಟ್ಕೊಂಡ್ವಿ. ಸೊ ಯಾಕಂದರೆ ಕಲ್ಲು ತಂದಿರಲಿಲ್ಲ, ಕಲ್ಲೆಲ್ಲ ತಂದುಬಿಡ್ಲಿ ಅಂದ್ಬಿಟ್ಟು ಇದನ್ನು ಮುಗಿಸ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋ ಅಂತ ರೆಡಿ ಆದ್ವಿ. ಸೊ ಫ್ರೆಶ್ ಆಗಿ ರೆಡಿ ಆದ್ವಿ. ಸೊ ಎಲ್ಲ ನಮ್ಮ ಹುಡುಗರೆಲ್ಲ ನಿಂತಿದ್ದಾರೆ, ಲೇಬರ್ಸ್. ಸೊ ನಮ್ಮ ಸಿದ್ದಣ್ಣ ಒಬ್ಬರು ರೆಡಿ ಆಗ್ತಾಯಿದ್ರು. ಸರಿ, ವೇಟಿಂಗ್ ಇದಾಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.